ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಹೊಸದಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಂದಿದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ವೈಯಕ್ತಿಕವಾಗಿ ಆಗಿರ್ಬೋದು ಭಾಳಷ್ಟು ಮೆಸೇಜ್ಗಳನ್ನು ಹಾಕಿ ಅದರ ಬಗ್ಗೆ ಮಾಹಿತಿಗಳನ್ನು ಕೇಳ್ತಾಯಿದ್ರು. ಅದು ಬಂದುಬಿಟ್ಟು SSLC ಪರೀಕ್ಷೆ 1-2025 ಮರು ಮೌಲ್ಯಮಾಪನಕ್ಕಾಗಿ ಭಾಳ ಜನ ಸ್ಟೂಡೆಂಟ್ಸ್ಗಳು ಅರ್ಜಿಗಳನ್ನು ಹಾಕಿದ್ರು. ಫೋಟೋ ಕಾಪಿ ನೋಡಿದ ಮೇಲೆ ಗೊತ್ತಾಗಿದೆ ಇನ್ನೂ ಮಾರ್ಕ್ಸ್ಗಳನ್ನು ಬರಬೇಕಾಗಿತ್ತು. ಕೌಂಟಿಂಗ್ ಎರರ್ ಆಗಿರ್ಬೋದು ಅಥವಾ ಮೌಲ್ಯಮಾಪಕರ ಒಂದು ತಪ್ಪು ಸಹಿತ ಆಗಿರ್ಬೋದು. ಆಮೇಲೆ ಮಾರ್ಕ್ಸ್ಗಳನ್ನು ಪೋರ್ಟಲ್ ಮಾಡುವಾಗೂ ಕೂಡ ಕೆಲವೊಂದಿಷ್ಟು ತಪ್ಪುಗಳಾಗಿರ್ತಕ್ಕಂಥದ್ದು ಮಾಹಿತಿ ಇತ್ತು. ಅದೆಲ್ಲವುಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮ್ಮ SSLC ಇವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರ್ತದೆ ಅನ್ನೋದನ್ನು ನಿಮಗೂ ಕೂಡ ಒಂದು ಗೊಂದಲ ಇದೆ. ಹಾಗಾಗಿ ಈಗಾಗಲೇ 26 ಮೇ 2025 SSLC ಪರೀಕ್ಷೆ 2 ಪ್ರಾರಂಭ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾಳೆ ಅಥವಾ ನಾಡಿದ್ದು, ಇಟ್ ಮೀನ್ಸ್ ನಾಳೆ ಅಥವಾ ನಾಡಿದ್ದು 20 ಅಥವಾ 21ಕ್ಕೆ ನಿಮ್ಮ ಮರು ಮೌಲ್ಯಮಾಪನದ ಫಲಿತಾಂಶ ಬರ್ತದೆ. 2 ದಿನದಲ್ಲಿ ಬರದೇ ಇತ್ತಂದರೆ ವಾರಾಂತ್ಯದಲ್ಲಿ, ಇಟ್ ಮೀನ್ಸ್ 23 ತಾರೀಕಿಗಾದರೂ ಕೂಡ ಖಂಡಿತವಾಗಿ ನಿಮ್ಮ SSLC ಮರು ಮೌಲ್ಯಮಾಪನ ರಿಸಲ್ಟ್ ಬಂದೇ ಬರ್ತದೆ. ನನಗೆ ಗೊತ್ತಿರ್ತಕ್ಕಂಥದ್ದು ಒಂದು ಮಾಹಿತಿ ಅಂತಂದರೆ 20 ಅಥವಾ 21, ಇನ್ನು ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಕಂಪಲ್ಸರಿ ಆಗಿರ್ತಕ್ಕಂಥ ನಿಮ್ಮ ಇವ್ಯಾಲ್ಯೂಯೇಷನ್ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಇನ್ ಕೇಸ್ ನಾಳೆ ಅಥವಾ ನಾಡಿದ್ದು ನಿಮ್ಮ ಇವ್ಯಾಲ್ಯೂಯೇಷನ್ ರಿಸಲ್ಟ್ ಬರದೇ ಇದ್ದರೆ ಖಂಡಿತವಾಗಿ ಶುಕ್ರವಾರ ಅಥವಾ ಶನಿವಾರ ಅಂತಲೂ ಕೂಡ ನಿಮ್ಮ ರಿಸಲ್ಟ್ ಬಂದೇ ಬರ್ತದೆ ಅಂತಕ್ಕಂಥ ಮಾಹಿತಿ ನಾನು ನಿಮಗೆ ತಂದಿದ್ದೀನಿ. ನಿಮ್ಮ ಫೋಟೋ ಕಾಪಿಯನ್ನು ತರಿಸಿದ್ದೀರಿ, ತಾವೆಲ್ಲರೂ ಕೂಡ ಮಾರ್ಕ್ಸ್ಗಳನ್ನು ಎಷ್ಟು ಬರಬೇಕು ಅನ್ನೋದನ್ನು ಗೆಸ್ ಕೂಡ ಮಾಡಿದ್ದೀರಿ. ಅದಕ್ಕಾಗಿ ಯಾಕಂದರೆ ಸೋಮವಾರದಿಂದ ಎಕ್ಸಾಮ್ 2ನೂ ಕೂಡ ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಎಕ್ಸಾಮ್ 2 ಅಪಿಯರ್ ಮಾಡಬೇಕು ಇಲ್ಲೋ ಅಂತಕ್ಕಂಥ ಭಾಳಷ್ಟು ಗೊಂದಲ ಸ್ಟೂಡೆಂಟ್ಸ್ಗಳಲ್ಲಿ ಇದೆ. ಎಲ್ಲವುಗಳನ್ನು ತೆರೆ ಎಳೆಯಲಿಕ್ಕೆ ಮಂಡಳವರು ಕೂಡ ಸಿದ್ಧತೆಯನ್ನು ಆಗಿದ್ದಾರೆ. ವಿಶೇಷವಾಗಿ ನಾಳೆ ನಾಡದು ಅಥವಾ ಶುಕ್ರವಾರದವರೆಗೂ ಕೂಡ ನಿಮ್ಮ ಮರು ಮೌಲ್ಯಮಾಪನದ ಫಲಿತಾಂಶ ಖಂಡಿತವಾಗಿ ಬಂದೇ ಬರ್ತದೆ. ಯಾರೆಲ್ಲ ಅಂಕಗಳನ್ನು ಬರ್ತವೆ ಅಂತಕ್ಕಂಥ ಖಚಿತ ಭರವಸೆಯಿಂದ ಹಾಕಿದ್ದೀರಿ, ಉತ್ತರ ಪತ್ರಿಕೆಗಳನ್ನು ನೋಡಿಕೊಂಡು ಖಂಡಿತವಾಗಿ ಬರ್ತದೆ. ಇವೆಲ್ಲ ಮಾರ್ಕ್ಸ್ಗಳನ್ನು ಆ್ಯಡ್ ಮಾಡಿನೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒರಿಜಿನಲ್ ಆಗಿರ್ತಕ್ಕಂಥ ಅಂದರೆ 3 ಪರೀಕ್ಷೆ ಆದ ನಂತರ ನಿಮಗೆ ಅಂಕಪಟ್ಟಿ ಬರೋದು, ಅಲ್ಲಿವರೆಗೂ ಬರೋದಿಲ್ಲ. ಇಷ್ಟಿತ್ತು ಈ ಇವ್ಯಾಲ್ಯೂಯೇಷನ್ ರಿಸಲ್ಟ್ನ ಅಪ್ಡೇಟ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.